ಬೇಡ್ತಿ ಅಘನಾಶಿನಿ ಕೊಳ್ಳ ಸಂರಕ್ಷಣಾ ಸಮಿತಿಯ ನಿಯೋಗ ಮಾರ್ಚ್ 4ರಂದು ಭಾರತ ಸರ್ಕಾರದ ರಾಷ್ಟ್ರೀಯ ಜಲಾಭಿವೃದ್ಧಿ ಸಂಸ್ಥೆಯ ಮುಖ್ಯ ಇಂಜಿನಿಯರ್ ಕೃಷ್ಣಮೂರ್ತಿ ಅವರನ್ನು ಭೇಟಿ ಮಾಡಿ ಬೇಡ್ತಿ ಮತ್ತು ಅಘನಾಶಿನಿ ಕಣಿವೆಗಳ ಪ್ರಚಲಿತ ಪರಿಸ್ಥಿತಿಯ ವೈಜ್ಞಾನಿಕ ಮಾಹಿತಿಗಳ ವರದಿಯನ್ನು ಸಲ್ಲಿಸಿತು. ಪಟ್ಟಣದ ಹೊಳೆಯಲ್ಲಿ 7 ಪಂಚಾಯಿತಿಗಳ 1000 ಜನರು ನದಿ ಪೂಜೆ ಮಾಡಲು ಹೋದಾಗ ಚಿಕ್ಕ ಹಳ್ಳದ ರೀತಿಯಲ್ಲಿ ಇಲ್ಲಿ ನೀರು ಹರಿಯುವ ಇಂದಿನ ಪರಿಸ್ಥಿತಿಯನ್ನು ಎತ್ತಿ ಹೇಳಲಾಯಿತು. ನೀರೇ ಇಲ್ಲದ ಶಾಲ್ಮಲೆ, ಬೇಡ್ತಿ, ಅಘನಾಶಿನಿ ನದಿಗಳ ನೀರಿನ ಲೆಕ್ಕ ತಲೆ ಕೆಳಗಾಗಿದೆ. ಪಶ್ಚಿಮ ಘಟ್ಟದ ಬೃಹತ್ ಯೋಜನೆಗಳ ಭಾರದಿಂದ ವಿನಾಶದ ಪರಿಸ್ಥಿತಿಗೆ ಬಂದಿದೆ ಎಂದು ಸಮಿತಿಯ ತಜ್ಞರು ಪ್ರತಿಪಾದಿಸಿದರು. ಎನ್‌ಡಬ್ಲ್ಯೂಡಿಎ ದಕ್ಷಿಣ ಭಾರತದ ಕಚೇರಿ ಅಧಿಕಾರಿ ಮುಖ್ಯ ಇಂಜಿನಿಯರ್ ಕೃಷ್ಣಮೂರ್ತಿ ಅವರು ಮಾತನಾಡಿ, ಈಗಾಗಲೇ ದೆಹಲಿಯಿಂದ ಜನಪ್ರತಿನಿಧಿಗಳ ನಿಯೋಗ ನೀಡಿದ ಮನವಿ ನಮ್ಮ ಕೈ ಸೇರಿದೆ. ಈ ಕುರಿತು ಮಾಹಿತಿ ಸಿಕ್ಕಿದೆ. ಕೆನರಾ ಸಂಸದರು ಸಾಧ್ಯತಾ ವರದಿ ಪ್ರತಿಯನ್ನು ಒದಗಿಸಲು ಪತ್ರ ಬರೆದಿದ್ದಾರೆ ಎಂದರು. ಸ್ಥಳ ಸಮೀಕ್ಷೆಗೆ ಎನ್‌ಡಬ್ಲ್ಯೂಡಿಎ ತಂಡ ಇನ್ನೂ ಬಂದಿಲ್ಲ. ಅಘನಾಶಿನಿ ಯೋಜನೆ ರಾಜ್ಯ ಸರ್ಕಾರದ ಕೈಯಲ್ಲಿದೆ. ಸಾಧ್ಯತಾ ವರದಿ ರಾಜ್ಯ ನೀರಾವರಿ ಇಲಾಖೆ ಬಳಿ ಇದೆ ಎಂದು ಮಾಹಿತಿಯನ್ನು ನೀಡಿದರು. ಉತ್ತರ ಕನ್ನಡ ಜಿಲ್ಲಾ ಕೆಡಿಪಿ ಸಭೆಯಲ್ಲಿ ಬೇಡ್ತಿ ಅಘನಾಶಿನಿ ನದಿ ತಿರುವು ಯೋಜನೆ ಕೈಬಿಡಬೇಕು ಎಂದು ಕೈಗೊಂಡ ನಿರ್ಣಯದ ಬಗ್ಗೆ ನಿಯೋಗ ಎನ್‌ಡಬ್ಲ್ಯೂಡಿಎ ಗಮನವನ್ನು ಸೆಳೆಯಿತು. ನಂತರ ರಾಜ್ಯ ಜಲಸಂಪನ್ಮೂಲ ಇಲಾಖೆ ಪ್ರಧಾನ ಕಾರ್ಯದರ್ಶಿ ಕೃಷ್ಣ ಕುಲಕರ್ಣಿ ಹಾಗೂ ಮುಖ್ಯ ಇಂಜಿನಿಯರ್ಗಳ ತಂಡವನ್ನು ಬೇಡ್ತಿ ಅಘನಾಶಿನಿ ಸಮಿತಿ ಭೇಟಿ ಮಾಡಿ ಚರ್ಚೆ ನಡೆಸಿತು. ಎನ್‌ಡಬ್ಲ್ಯೂಡಿಎಯಿಂದ ಅಘನಾಶಿನಿ ಸಾಧ್ಯತಾ ವರದಿ ಬಂದಿದೆ. ಈ ಬಗ್ಗೆ ಪರಿಶೀಲನೆ ಮಾಡಲಿದ್ದೇವೆ. ಬೇಡ್ತಿ ವರದಾ ಡಿಪಿಆರ್ ಜವಾಬ್ದಾರಿ ಎನ್‌ಡಬ್ಲ್ಯೂಡಿಎ ಅವರದ್ದಾಗಿದೆ. ಪಶ್ಚಿಮ ಘಟ್ಟದ ಸೂಕ್ಷ್ಮ ಪರಿಸ್ಥಿತಿ ಮತ್ತು ತಜ್ಞ ವರದಿಗಳ ಬಗ್ಗೆ ನೀಡಿರುವ ಎಲ್ಲಾ ವರದಿಗಳನ್ನು ಪರಿಶೀಲಿಸುತ್ತೇವೆ. ಪರಿಸರ ತಜ್ಞರು, ಉನ್ನತ ಅಧಿಕಾರಿಗಳ ಜಂಟಿ ಸಭೆ ಏರ್ಪಡಿಸಿ ಈ ಬಗ್ಗೆ ಚರ್ಚಿಸುತ್ತಿದ್ದೇವೆ. ಬೇಡ್ತಿ ವರದಾ ನದಿ ಜೋಡಣೆ ಯೋಜನೆ ತಯಾರಿ ಎಲ್ಲವೂ ಕೇಂದ್ರದ್ದು, ಎನ್‌ಡಬ್ಲ್ಯೂಡಿಎದ್ದೇ ಆಗಿದೆ ಎಂದು ತಿಳಿಸಿದರು. ಬೇಡ್ತಿ ಅಘನಾಶಿನಿ ಸಮಿತಿ ತಂಡ ಧಾರಣಾ ಸಾಮರ್ಥ್ಯದ ವರದಿ, ಭೂಕುಸಿತದ ವರದಿಗಳ ಬಗ್ಗೆ ಉನ್ನತ ಅಧಿಕಾರಿಗಳ ಗಮನವನ್ನು ಸೆಳೆಯಿತು. ಈವರೆಗಿನ ನೀರಾವರಿ ಯೋಜನೆಗಳ ಸ್ಥಿತಿಗತಿ, ಎತ್ತಿನಹೊಳೆ ದುಸ್ಥಿತಿ ಬಗ್ಗೆ ಎತ್ತಿ ಹೇಳಿತು. ಮಾರ್ಚ್ 4ರಂದು ಸಂಜೆ ಬೇಡ್ತಿ ಅಘನಾಶಿನಿ ಸಮಿತಿ ತಂಡ ರಾಜ್ಯ ಜೀವ ವೈವಿಧ್ಯ ಮಂಡಳಿ ಉನ್ನತ ಅಧಿಕಾರಿಗಳ ಜೊತೆ ಮಾತುಕತೆ ನಡೆಸಿತು. ಅಪ್ಪೆಮಿಡಿ ಜೀವ ವೈವಿಧ್ಯ ತಾಣ ಎಂದು ಘೋಷಿಸುವ ಪ್ರಸ್ತಾವನೆ ಸ್ವೀಕೃತವಾಗಿದೆ. ಮಂಡಳಿ ಪರಿಶೀಲನಾ ಸಮಿತಿ ಅಘನಾಶಿನಿಗೆ ಭೇಟಿ ನೀಡಲಿದೆ ಎಂದು ಅಧಿಕಾರಿಗಳು ತಿಳಿಸಿದರು. ಬೆಂಗಳೂರಿನ ಬೇಡ್ತಿ ಅಘನಾಶಿನಿ ಸಮಿತಿ ಕಾರ್ಯಕರ್ತರ ಜೊತೆ ನಡೆದ ಸಭೆಯಲ್ಲಿ ಭೂಗರ್ಭ ಶಾಸ್ತ್ರಜ್ಞ ವಿಆರ್ ಹೆಗಡೆ ರಾಜ್ಯದ ನೀರಾವರಿ ಯೋಜನೆಗಳ ವಿಫಲತೆಯ ಕರಾಳ ಮುಖದ ವಿವರವನ್ನು ಮಂಡಿಸಿದರು. ಸಮಿತಿಯ ಸಾಮಾಜಿಕ ಜಾಲತಾಣ ಭಗೀರಥಕ್ಕೆ ಸಮಿತಿಯ ಅಧ್ಯಕ್ಷ ಅನಂತ ಹೆಗಡೆ ಅಶೀಸರ ಶುಭ ಹಾರೈಸಿದರು. ಜಾಲತಾಣದ ಸಂಚಾಲಕ ವಿವೇಕ್ ಕಿಬ್ಬಳ್ಳಿ ಭಗೀರಥ ಯಶಸ್ವಿಗೊಳಿಸಲು ಅನುಸರಿಸಬೇಕಾದ ದಾರಿಗಳನ್ನು ಮಂಡಿಸಿದರು. ಈ ವೇಳೆ ಸಮಿತಿ ಅಧ್ಯಕ್ಷ ಅನಂತ ಹೆಗಡೆ ಅಶೀಸರ ಸೇರಿದಂತೆ ಸಂಚಾಲಕರಾದ ಡಾಕ್ಟರ್ ಬಾಲಚಂದ್ರ ಸಾಯಿಮನೆ, ನಾರಾಯಣ್ ಗಡಿಕೈ, ಗಣಪತಿ ಕೆ, ವಿವೇಕ್, ನರಹರಿ ಸೇರಿದಂತೆ ಇನ್ನಿತರರು ಇದ್ದರು. ವೀಕ್ಷಕ ಮಹಾಪ್ರಭುಗಳೇ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.